ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೌ ಟು ಫೈಂಡ್ ಸ್ಕ್ವೇರ್ ರೂಟ್ಸ್ ನೋಡೋಣ. ಓಕೆ, ಇವಾಗ ಎಕ್ಸಾಂಪಲ್ ನೋಡಿರಿ. ಫಸ್ಟು 15, 21. ಓಕೆ, 15, 21 ಯಾವ ನಂಬರ್ ಸ್ಕ್ವೇರ್ ರೂಟ್ ಐತಿದು ಫಸ್ಟ್ ನೋಡಿರಿ. ಇವಾಗ ಲಾಸ್ಟ್ ಡಿಜಿಟ್ ನೋಡ್ಬೇಕು ನೀವು. ಲಾಸ್ಟ್ ಡಿಜಿಟ್ ಎಷ್ಟೈತಿ? 1 ಐತಿ. ಲಾಸ್ಟ್ ಡಿಜಿಟ್ 1 ಯಾವಾಗ ಬರ್ತದೆ? 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಆಮೇಲೆ ಇಲ್ಲಿ ನೋಡಿರಿ, 9 ಸ್ಕ್ವೇರ್ ಮಾಡಿದ್ರೆ 81. ಅಂದ್ರೆ 1 ಸ್ಕ್ವೇರ್ ಮಾಡಿದ್ರೆ 9 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಅಂದರೆ 1 9 ಲಾಸ್ಟಲ್ಲಿ 1 ಬರ್ಬೋದು, 9 ಬರ್ಬೋದು. ಇವಾಗ ನೆಕ್ಸ್ಟ್ ಆಯಿತಾ, ಇದಾಯ್ತು. ಇವಾಗ ಸ್ಕ್ವೇರ್ ರೂಟ್ಸ್ ಐತಿ. ಸೊ ಲಾಸ್ಟ್ 2 ಡಿಜಿಟು ಕನ್ಸಿಡರ್ ಮಾಡಬಾರ್ದು. ಓಕೆ, ಈಗ 15 ಅಷ್ಟೇ ಕನ್ಸಿಡರ್ ಮಾಡಬೇಕು, ಯಾಕಂದರೆ ಸ್ಕ್ವೇರ್ ರೂಟ್ಸ್ ಐತಿ. 3 ಇದ್ದರೆ 3 ಡಿಜಿಟ್ ನಾವು ಕಟ್ ಮಾಡ್ತಿದ್ವಿ, ಫಸ್ಟ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಇವಾಗ ಸ್ಕ್ವೇರ್ ರೂಟ್ಸ್ ಐತೆ. ಓಕೆ, ಇವಾಗ 15 ಕನ್ಸಿಡರ್ ಮಾಡಿರಿ. 15 ಕನ್ಸಿಡರ್ ಏನು ಮಾಡ್ತೀರಾ? ಒಂದು ವ್ಯಾಲ್ಯೂ ತೊಗೋಬೇಕು 15ಗೆ. ಇದಕ್ಕಿಂತ ಒಂದು ವ್ಯಾಲ್ಯೂ ಕಡಿಮೆ ಇರಬೇಕು, ಒಂದು ಜಾಸ್ತಿ ಇರಬೇಕು ರೂಟ್ಸಲ್ಲಿ. ಓಕೆ, ಈಗ 4 ಸ್ಕ್ವೇರ್ ಮಾಡಿರಿ. 4 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 16 ಆಗುತ್ತೆ. ಓಕೆ, ಇದಕ್ಕಿಂತ ಜಾಸ್ತಿ ಆಯಿತು. 3 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 9 ಆಗುತ್ತೆ. ಈಗ 3 4ಅಲ್ಲಿ ಕಡಿಮೆ ಇರೋ ವ್ಯಾಲ್ಯೂ ಐತೆ 3 ಐತಿ. 3 ಬರ್ಕೋಬೇಕು. ಇವಾಗ ನೋಡಿರಿ, 15ಗೆ ನಿಯರೆಸ್ಟ್ ಯಾವುದೈತಿ? 9 ಐತಾ 16 ಐತಿ? 9 ಐತಾ 16 ಐತಿ? 16 ಐತಿ. ಸೊ 16 ಆಯ್ತು ಅಂದರೆ ಬಿಗ್ಗರ್ ಸ್ಕ್ವೇರ್ ವ್ಯಾಲ್ಯೂ ನಿಯರೆಸ್ಟ್ ಆಯ್ತು. ಅಂದರೆ 4 ಸ್ಕ್ವೇರ್ ವ್ಯಾಲ್ಯೂ ನಿಯರೆಸ್ಟ್ ಆಯ್ತು. ಅದಕ್ಕೆ ನಮ್ಮದು ಆನ್ಸರ್ ಏನಾಗುತ್ತೆ? 39. ಓಕೆ, 39 ಇಸ್ ದ ಆನ್ಸರ್. ಇನ್ ಕೇಸ್ 1ಗೆ ನಿಯರ್ ಇತ್ತಿದ್ರೆ 33 ಆಗ್ತಿತ್ತು. ಓಕೆ, ಇದು ಎಕ್ಸಾಂಪಲು. ಇನ್ನೊಂದು ಎಕ್ಸಾಂಪಲ್ ನೋಡಿರಿ. ಇವಾಗ 1296. ಇವಾಗ ಲಾಸ್ಟ್ ಡಿಜಿಟ್ ನೋಡಿರಿ. 6 ಯಾವಾಗ ಬರುತ್ತೆ ನಿಮ್ಮದು? 4 ಸ್ಕ್ವೇರ್ ಮಾಡಿದ್ರೆ 6 ಬರುತ್ತೆ ಲಾಸ್ಟ್ ಡಿಜಿಟು. ಆಮೇಲೆ 6 ಸ್ಕ್ವೇರ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಅಂದರೆ 4 6. ಇವಾಗ ಲಾಸ್ಟ್ 4 ಬರ್ಬೋದು, 6 ಬರ್ಬೋದು. ಓಕೆ, ಇವೆರಡು ನಂಬರ್ ಕಟ್ ಮಾಡಿರಿ. 12 ಕನ್ಸಿಡರ್ ಮಾಡಿರಿ. 12 ನಿಯರೆಸ್ಟ್ ರೂಟ್ಸ್ ನೋಡಿರಿ, 2. ಒಂದು 3 ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ, ಇನ್ನೊಂದು 4 ಸ್ಕ್ವೇರ್ ಮಾಡಿದ್ರೆ 16 ಆಗುತ್ತೆ. ಇದರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದೈತಿ? 3 ಐತಿ. 3 ತೊಗೊರಿ. ಇವಾಗ 12 ನಿಯರೆಸ್ಟ್ ಯಾವುದೈತಿ? 9 ಐತಾ 16 ಐತಿ? 9 ಐತಾ 16 ಐತಿ? 16 ಐತಿ. ಸೊ 16 ಐತೆ ಅಂದ್ರೆ ಆನ್ಸರ್ ಏನು ನಮ್ಮದು? 36. ಓಕೆ, 36 ಇಸ್ ದ ಆನ್ಸರ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿರಿ. ಈಗ 1344 ಇದು ಕಂಡುಹಿಡಬೇಕು. ಇದು ಹೆಂಗೆ ಕಂಡುಹಿಡಿತೀರ? ಫಸ್ಟು ಲಾಸ್ಟ್ ಡಿಜಿಟ್ ನೋಡಿರಿ, 4 ಯಾವಾಗ ಬರುತ್ತೆ ನಿಮ್ಮದು? 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಆಮೇಲೆ 8 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಲಾಸ್ಟ್ ಡಿಜಿಟ್ ಇಂಪಾರ್ಟೆಂಟ್. 2 ಸ್ಕ್ವೇರ್ ಮಾಡಿದ್ರೆ 4 ಅದು, 8 ಸ್ಕ್ವೇರ್ ಮಾಡಿದ್ರೆ 4 ಅಂದರೆ 2 8. ಈಗ ಲಾಸ್ಟಲ್ಲಿ 2 ಬರ್ಬೋದು, 8 ಬರ್ಬೋದು. ನೆಕ್ಸ್ಟ್ ಇವಾಗ 14 ಕನ್ಸಿಡರ್ ಮಾಡಿ. 14ಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದು? 4 ಸ್ಕ್ವೇರ್ ಮಾಡಿದ್ರು 16 ಆಗುತ್ತೆ. 3 ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ. ಚಿಕ್ಕ ವ್ಯಾಲ್ಯೂ ಯಾವುದು? 3 ಐತಿ. ಈಗ 14ಗೆ ನಿಯರೆಸ್ಟ್ ಯಾವುದೈತಿ? 9 ಐತೆ 16 ಐತಿ? 16 ಐತಿ. 16 ಐತೆ ಅಂದರೆ 38 ಈಸ್ ದ ಆನ್ಸರ್. ಓಕೆ, ಸಿಂಪಲ್ ಐತಿ.